ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ KPTCLನ 2975 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಕಟ್ ಆಫ್ ಎಷ್ಟಿತ್ತು, ಹಾಗೆ ಈ ವರ್ಷದ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ ಅನ್ನೋಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ 50%, 60%, 70% ಇದ್ದು ಅಪ್ಲಿಕೇಶನ್ನ ಅಪ್ಲೈ ಮಾಡಿದರೆ ನಿಮಗೇನಾದರೂ ಈ ಒಂದು ಜಾಬ್ ಆಗೋವಂಥ ಚಾನ್ಸಸ್ ಇದೆಯಾ ಅಥವಾ ಇಲ್ವೋ ಅನ್ನೋಂಥದ್ದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಇವಾಗ ಆಲ್ರೆಡಿ ಅಪ್ಲಿಕೇಶನ್ನ ಅಪ್ಲೈ ಮಾಡಾಗಿದೆ. ಇವಾಗ 1:5 ಅಂತೆ ಲಿಸ್ಟನ್ನ ಅವರು ಅನೌನ್ಸ್ ಮಾಡ್ತಾರೆ. ಈ ಒಂದು ಲಿಸ್ಟು ಜನವರಿಯಲ್ಲಿ ಬರೋವಂಥ ಚಾನ್ಸಸ್ ಇದೆ. ಓಕೆನಾ? ಈ ಒಂದು ಹುದ್ದೆಗೆ ಯಾರೆಲ್ಲ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳು, ಎಕ್ಸ್ ಸರ್ವಿಸ್ ಮೆನ್ಸು, ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ನೀವೇನಾದರೂ ಅಪ್ಲಿಕೇಶನ್ನ ಅಪ್ಲೈ ಮಾಡಿದರೆ ನಿಮಗೆ ಇದೊಂದು ಒಳ್ಳೆ ಅವಕಾಶನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮಗೆ ಆಲ್ಮೋಸ್ಟು ಈಸಿಯಾಗಿ ಸ್ವಲ್ಪ ಬೇರೆ ಜನರಲ್ ಕ್ಯಾಟಗರಿ ಮೆನ್ನು ವುಮೆನ್ಗಳಿಗಿಂತ ನಿಮಗೆ ಒಂದು ಜಾಬ್ಸ್ ಸಿಗೋವಂಥ ಆಫರು ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಇವಾಗ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತದನ್ನ ಒಂದೇ ಒಂದು ಸರಿ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಇಲ್ಲಿ ಫಸ್ಟ್ನೇದಾಗಿ ಇಲ್ಲಿ ಬೆಸ್ಕಾಂ ಬೆಂಗಳೂರಲ್ಲಿ ಒಟ್ಟು ಹುದ್ದೆಗಳು 618, ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಒಟ್ಟು 618 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಇಲ್ಲಿ ಇರ್ತಕ್ಕಂಥ 5 ಡಿಪಾರ್ಟ್ಮೆಂಟಲ್ಲಿ ಈ ಬೆಂಗಳೂರಿಗೆ ಅತ್ಯಂತ ಜಾಸ್ತಿ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲೇ ಆಗಿರುತ್ತೆ. ಹಾಗೆ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ನೋಡೋದಾದರೆ ಇಲ್ಲೂ ಸಹ 288 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಒಟ್ಟು ಅಲ್ಲಿಗೆ 900ರಷ್ಟು ಹುದ್ದೆಗಳು ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಖಾಲಿ ಇರ್ತಕ್ಕಂಥದ್ದು. ಈ ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಏನು ಅಂತ ಕೇಳೋದಾದರೆ ಇಲ್ಲಿ ಆಲ್ರೆಡಿ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾವೆಲ್ಲ ಕೆಲಸ ಮಾಡ್ತಿರ್ತಾರೆ ಅವ್ರೇನಾದರೂ ಬಿಟ್ಟು ಹೋಗಿದ್ರೆ, ಅಕಸ್ಮಾತ್ ಅವ್ರಿಗೆ ಅದು ಅಡ್ಜಸ್ಟ್ ಆಗದೆ ಅವ್ರೇನಾದರೂ ಅಲ್ಲಿಂದ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ ಅಥವಾ ಅವ್ರಿಗೇನಾದರೂ ಆ ಜಾಗದಲ್ಲಿ ಬೇರೆ ಅಭ್ಯರ್ಥಿಗಳನ್ನ ತಂದು ಕೂರಿಸೋದಕ್ಕೋಸ್ಕರ ಇರ್ತಕ್ಕಂಥ ಹುದ್ದೆಗಳೇ ಈ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ ಅಂತ ಹೇಳ್ಬೋದು. ಇದು ಇಲ್ಲಿ ಯಾರೆಲ್ಲ ಬಿಟ್ಟೋಗಿರ್ತಾರೆ ಅಥವಾ ಯಾರೊಂದು ಬೇರೆ ಒಂದು ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗಿರ್ತಾರೆ ಅಥವಾ ಅವರು ಆ ಜಾಗದಲ್ಲಿ ಅವರು ಇರ್ದೇನೆ ಇರ್ತಾರಲ್ಲ ಅಂತಹ ಹುದ್ದೆಗಳು ಈ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ. ಇಲ್ಲಿ ಒಟ್ಟು 618 ಹುದ್ದೆಗಳು ಇರ್ತಕ್ಕಂಥದ್ದು. ಫ್ರೆಂಡ್ಸ್, ಇಲ್ಲಿ ಒಂದು ಮಾಹಿತಿನ ಸೂಚನೆಗಳನ್ನು ಸಹ ತಿಳಿಸಿದರೆ, ಇಲ್ಲಿ ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೇನಾದರೂ ಸಿಕ್ಕಲಿಲ್ಲ ಅಂದರೆ ಅಂಥ ಜಾಗಗಳಿಗೆ ಬೇರೆ ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ನೆಕ್ಸ್ಟ್ ಇಯರು ನೇಮಕಾತಿ ಮಾಡ್ಕೋತಾರಲ್ಲ ಅದಕ್ಕೆ ಆ್ಯಡ್ ಮಾಡ್ತಾರೆ ಅಂತ ತಿಳಿಸಲಾಗಿದೆ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಇಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಿಸಿದಂತೆ ಯಾರೆಲ್ಲ ಮಾಜಿ ಸೈನಿಕರು, ವಿಕಲಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗ ಅಭ್ಯರ್ಥಿಗಳು ನೀವೇನಾದರೂ ಅಪ್ಲಿಕೇಶನ್ನ ಅಪ್ಲೈ ಮಾಡಿದರೆ ದಯವಿಟ್ಟು ನೀವು ಫಿಸಿಕಲ್ನ ಅಟೆಂಡ್ ಮಾಡಿ. ಯಾಕೆ ಅಂದರೆ ಇಲ್ಲಿ ಆಲ್ಮೋಸ್ಟು ಈ ಎಕ್ಸ್ ಸರ್ವಿಸ್ ಮೆನು, ಹ್ಯಾಂಡಿಕ್ಯಾಪ್ಟು, ಥರ್ಡ್ ಜೆಂಡರ್ ಅಭ್ಯರ್ಥಿಗಳು ಇರ್ತಾರಲ್ಲ ಆಲ್ಮೋಸ್ಟ್ ತುಂಬ ಕಡಿಮೆ ಜನನೇ ಅಪ್ಲೈ ಮಾಡಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಅಪ್ಲೈ ಮಾಡಿರೋ ಅಷ್ಟು ಜನದಲ್ಲಿ 1:5 ಅಂತೆ ಎಲ್ಲ ಅಭ್ಯರ್ಥಿಗಳು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವೇನಾದರೂ 40% ಅಥವಾ 50%, 60% ಏನಾದರೂ ತೆಗೆದಿತ್ತು ಅಂದರೆ 100% ಆಗೋ ಚಾನ್ಸಸ್ ಇರುತ್ತೆ. ಇದು 1:5ನಲ್ಲಿ. ಸೊ ಹಾಗಾಗಿ ಈ ಅಭ್ಯರ್ಥಿಗಳು ಫಿಸಿಕಲ್ನ ಅಟೆಂಡ್ ಮಾಡಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹ್ಯಾಂಡಿಕ್ಯಾಪ್ನ ಅಭ್ಯರ್ಥಿಗಳು ಅಂತ ಬಂದರೆ ಕೇವಲ ಇಲ್ಲಿ ಶ್ರವಣ ದೋಷ ಮಾತ್ರ, ಅಂದರೆ ಇಲ್ಲಿ ಯಾರಿಗೆ ಕೇವಲ ಕಿವಿ ಮಾತ್ರ ಕೇಳಿಸೋದಿಲ್ವೋ ಅಂಥವ್ರಿಗೆ ಮಾತ್ರ ಇಲ್ಲಿ ಅವಕಾಶ ಇರೋದು ಅಂತ ತಿಳಿಸಿದ್ದಾರೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದು ಮತ್ತು ಗ್ರಾಮೀಣ ಅಭ್ಯರ್ಥಿಯಾಗಿದ್ದು ಅದು ನಿಮ್ಮದೇನಾದರೂ ಸ್ಕೋರು ಒಂದು 80% ಪ್ಲಸ್ ಇತ್ತು ಅಂದರೆ ನೀವು ಆಲ್ಮೋಸ್ಟ್ ಫಿಸಿಕಲ್ನ ಅಟೆಂಡ್ ಮಾಡಿ. ಕೆಲವೊಂದಷ್ಟು ಜನ ಏನು ಮಾಡಿಬಿಡ್ತೀರಾ ಅಂದರೆ ಅಪ್ಲಿಕೇಶನ್ನ ಅಪ್ಲೈ ಮಾಡುವಾಗ ಅಪ್ಲೈ ಮಾಡ್ತೀರಾ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಜನ ಹೋಗೋದೇ ಇಲ್ಲ. ಸೊ ಹಂಗೆ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಯಾರೆಲ್ಲ ಒಂದು 80%, 80+ ತೆಗೆದಿರ್ತೀರ ನೀವೆಲ್ಲ ಫಿಸಿಕಲ್ ಅಂದರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದು ಬೆಟರು ಅಂತ ಹೇಳ್ಬೋದು. ಈ ರನ್ನಿಂಗ್ ಆಗಲಿ, ಗುಂಡು ಎಸೆತ ಸ್ಕಿಪ್ಪಿಂಗ್ ಆಗಲಿ ಅಥವಾ ಈ ಕಂಬ ಹತ್ತೋದಾಗಲಿ ಯಾರೆಲ್ಲ 80+
ತೆಗೆದಿರ್ತೀರ, ನೀವು ಪ್ರಾಕ್ಟೀಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾವಿಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅಂದರೆ ಚೆಸ್ಕಾಂ ಇಲ್ಲಿ ನೋಡೋದಾದರೆ ಇಲ್ಲಿ ಒಟ್ಟು 270 ಹುದ್ದೆಗಳು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 39 ಹುದ್ದೆಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹೆಸ್ಕಾಂನಲ್ಲಿ 500 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಇಲ್ಲೂ ಸಹ ಸ್ವಲ್ಪ ಹುದ್ದೆಗಳ ಸಂಖ್ಯೆ ಜಾಸ್ತಿನೇ ಇದೆ. ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 60 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ 415 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 34 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ಗುಲ್ಬರ್ಗ ಜೆಸ್ಕಾಂನಲ್ಲಿ ಇಲ್ಲಿ ಸ್ವಲ್ಪ ಹುದ್ದೆಗಳ ಸಂಖ್ಯೆ ಕಡಿಮೆನೇ ಇದೆ, 15 ಹುದ್ದೆಗಳು ಕಡಿಮೆ ಇರ್ತಕ್ಕಂಥದ್ದು. ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 29 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಫ್ರೆಂಡ್ಸ್, ಈ ಒಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಪೋಸ್ಟ್ಗಳು ಕಡಿಮೆ ಇದ್ರೂ ಸಹ ಕಟ್ ಆಫ್ ಜಾಸ್ತಿನೇ ಇಲ್ಲೋ ಅಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂದರೆ ಇಲ್ಲಿ ಪೋಸ್ಟ್ ಕಡಿಮೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ನೀವು ಹೆಚ್ಚಿನದಾಗಿ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥವ್ರು ಪ್ರಾಕ್ಟೀಸ್ನ ಜಾಸ್ತಿ ಮಾಡಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಇಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡಿದ್ದಾಯಿತು. ಇವಾಗ ಯಾವ ಡಿಪಾರ್ಟ್ಮೆಂಟಲ್ಲಿ ಹಿಂದಿನ ವರ್ಷ ಎಷ್ಟು ಕಟ್ ಆಫ್ ನಿಂತಿತ್ತು, ಹಾಗೆ ಈ ವರ್ಷ ಎಷ್ಟು ಕಟ್ ಆಫ್ ನಿಲ್ಲೋ ಅಂತ ಚಾನ್ಸಸ್ ಇದೆ, ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಾಗುತ್ತೆ ಅನ್ನೋಂಥದ್ದನ್ನ ತಿಳಿಸ್ಕೊಡ್ತೀನಿ. ಓಕೆ, ನೋಡೋಣ ಬನ್ನಿ. ಇವಾಗ ನೀವು ಯಾವ ಒಂದು ಆಧಾರದ ಮೇಲೆ ಕಟ್ ಆಫ್ ಬಗ್ಗೆ ಹೇಳ್ತಿದ್ದೀರಾ ಅಂತ ಕೇಳ್ಬೋದು. ಇಲ್ಲಿ ಕ್ಯಾಸ್ಟ್ ವೈಸು ಹೇಳೋಕ್ಕಾಗೋದಿಲ್ಲ, ಆರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ ಪ್ರತಿಯೊಂದು ಹೇಳೋದಕ್ಕೆ ಬರಲ್ಲ ಅದು. ಸೊ ಹಾಗಾಗಿ ಇಲ್ಲಿ ಕಳೆದ ವರ್ಷದ ಕಟ್ ಆಫ್ ಹಾಗೆ ಮೆರಿಟ್ ಲಿಸ್ಟ್ ಮೇಲೆ ತಗೊಳ್ತಕ್ಕಂಥ ಜಾಬ್ಗಳ ನೋಟಿಫಿಕೇಷನ್ ಮೇಲೆ ಈ ಒಂದು ಕಟ್ ಆಫ್ನ ರೆಡಿ ಮಾಡಿರ್ತಕ್ಕಂಥದ್ದು. ಇದು ಒಂದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ, ಇದೇ ಫೈನಲ್ ಆಗಿರಲಿಕ್ಕಿಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ನೇದಾಗಿ ಎಸ್ಕಾಂ ಬಗ್ಗೆ ನೋಡೋದಾದರೆ ಅಂದರೆ ಹುಬ್ಬಳ್ಳಿ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಇಲ್ಲಿ ಕಳೆದ ವರ್ಷ 84ಇಂದ 92 ತನಕ ನಿಂತಿತ್ತು. ಅಂದರೆ ಈ 5 ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಕಟ್ ಆಫ್ ನಿಂತಿರೋಂಥ ಡಿಪಾರ್ಟ್ಮೆಂಟ್ ಇದೇ ಆಗಿತ್ತು. ಹಾಗೆ ಈ ವರ್ಷದ ಕಟ್ ಆಫ್ ಬಗ್ಗೆ ನೋಡೋದಾದರೆ ಈ ವರ್ಷ 89ಇಂದ 96 ಅಥವಾ 97 ಅಂತಲೇ ಹೇಳ್ಬೋದು. 89ಇಂದ 97 ಇಷ್ಟು ನಿಲ್ಲೋ ಅಂಥ ಚಾನ್ಸಸ್ ಇದೆ. ಹಾಗೆ ಇದರಲ್ಲಿ ಇಷ್ಟು ಡಿಪಾರ್ಟ್ಮೆಂಟ್ಗಳಿಗೂ ಇದು ಅಪ್ಲೈ ಆಗುತ್ತೆ. ಏನಪ್ಪ ಅಂದರೆ ಅದು ನೀವೇನಾದರೂ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದು, ಹಾಗೆ ನೀವು ಗ್ರಾಮೀಣ ಅಭ್ಯರ್ಥಿ ಆಗಿದ್ದು ನಿಮಗೆ ಆ ಮೀಸಲಾತಿಗಳಿತ್ತು ಅಂದರೆ ನಿಮಗೆ ಸ್ವಲ್ಪ ಇನ್ನೂ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಇನ್ನೂ 1 ಅಥವಾ 2% ಕಡಿಮೆ ಇದ್ರೂ ನಡೆಯುತ್ತೆ. ಅಂದರೆ 89 ಇದೆ ಅಲ್ವಾ, 87, 86, 85 ಇದ್ರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ಕಟ್ ಆಫ್ ನಿಲ್ಲೋ ಅಂಥದ್ದು. ನೆಕ್ಸ್ಟು ನಾವಿಲ್ಲಿ ಚೆಸ್ಕಾಂ ಚಾಮುಂಡೇಶ್ವರಿ ಅಂದರೆ ಮೈಸೂರ್ದು ಇದರ ಕಟ್ ಆಫ್ ಬಗ್ಗೆ ನೋಡೋದಾದರೆ ಕಳೆದ ವರ್ಷ ಇಲ್ಲಿ 80ಇಂದ 90 ತನಕ ಇತ್ತು ಕಟ್ ಆಫು. 80ಇಂದ 90 ತನಕ ಇತ್ತು. ಹಾಗೆ ಈ ವರ್ಷದ ಒಂದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 85ಇಂದ 92 ತನಕ ನಿಲ್ಲೋ ಅಂಥ ಚಾನ್ಸಸ್ ಇದೆ. ಇಲ್ಲಿ ಯಾರೆಲ್ಲ 85+ ನಿಮ್ಮದು ಸ್ಕೋರ್ ಇದೆ ನಿಮಗೆಲ್ಲ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ 84, 83ಗೂ ಬರೋವಂಥ ಚಾನ್ಸಸ್ ಇದೆ. ಅದು ಯಾರಿಗೆ ಅಂದರೆ ಅದೇ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಆಗಿರ್ತಾರಲ್ಲ ಅವ್ರಿಗೇನಾದರೂ ಇತ್ತು ಅಂದರೆ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಇಷ್ಟು 5 ಡಿಪಾರ್ಟ್ಮೆಂಟ್ಗಳಲ್ಲೂ ಹ್ಯಾಂಡಿಕ್ಯಾಪ್ಟು ಮತ್ತು ಎಕ್ಸ್ ಸರ್ವಿಸ್ ಮೆನ್ಸು, ಥರ್ಡ್ ಜೆಂಡರ್ ಹೀಗೆ ಇಷ್ಟು ಅಭ್ಯರ್ಥಿಗಳು ನೀವು ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನೀವು ಫಿಸಿಕಲ್ಗೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬೇರೆ ಅಭ್ಯರ್ಥಿಗಳಿಗೆ ಹೋಲಿಸಿದ್ರೆ ನೀವು ಆಯ್ಕೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೆಸ್ಕಾಂ ಅಂದರೆ ಮಂಗಳೂರು. ಇಲ್ಲಿ ಕಳೆದ ವರ್ಷದ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 70ಇಂದ 80 ತನಕ ಇತ್ತು. ಅಂದರೆ ಇರೋ 5 ಡಿಪಾರ್ಟ್ಮೆಂಟಲ್ಲಿ ಅತಿ ಕಡಿಮೆ ಕಟ್ ಆಫ್ ನಿಲ್ಲೋವಂಥದ್ದು ಇದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಆಗಿರುತ್ತೆ. ಹಾಗೆ ಈ ವರ್ಷದ ಒಂದು ಕಟ್ ಆಫ್ ಬಗ್ಗೆ ನೋಡೋದಾದರೆ 80+. ಯಾರೆಲ್ಲ 80+ ತೆಗೆದಿದ್ದೀರೋ ಹಾಗೆ ನೀವು ಮಂಗಳೂರು ಡಿಪಾರ್ಟ್ಮೆಂಟ್ಗೆ ಏನಾದರೂ ಅಪ್ಲೈ ಮಾಡಿದರೆ ನಿಮಗೆ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಅತಿ ಕಡಿಮೆ ಕಟ್ ಆಫ್ ಇರೋವಂಥದ್ದು ಈ ಒಂದು ಡಿಪಾರ್ಟ್ಮೆಂಟಲ್ಲೇ ಆಗಿರುತ್ತೆ. ಇನ್ನು ನೆಕ್ಸ್ಟು ಜೆಸ್ಕಾಂ ಅಂದರೆ ಗುಲ್ಬರ್ಗದ ಕಳೆದ ವರ್ಷದ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಕಳೆದ ವರ್ಷ 83ಇಂದ 90 ತನಕ ಇತ್ತು. ಓಕೆನಾ? ಹಾಗೆ ಈ ವರ್ಷದ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 87ಇಂದ 94 ತನಕ
ಹಾಗೆ 90+ ಯಾರೆಲ್ಲ ತೆಗೆದಿದ್ದೀರೋ ಆಲ್ಮೋಸ್ಟ್ ನಿಮಗೆ 92+ ಯಾರೆಲ್ಲ ತೆಗೆದಿರ್ತೀರೋ ನಿಮಗೆ ಈ ಒಂದು ಜಾಬ್ 1:5 ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು 4-5 ವರ್ಷಗಳ ಹಿಂದೆ ಕೊರೋನಾ ಬ್ಯಾಚ್ ಆಲ್ಮೋಸ್ಟ್ ಯಾರೆಲ್ಲ ಪಾಸಾಗಿರ್ತೀರೋ ಆಲ್ಮೋಸ್ಟ್ ಎಲ್ಲರದು 90+ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ 90+ ಇರೋವಂಥವ್ರು ಅಪ್ಲೈ ಮಾಡಿದ್ದೀರೋ ನಿಮಗೆ ಈ ಒಂದು 1:5 ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಈ ಒಂದು ಗುಲ್ಬರ್ಗದಲ್ಲಿ ಆಲ್ಮೋಸ್ಟ್ ಪೋಸ್ಟ್ಗಳು ಕಡಿಮೆ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹಾಗೆ ಇದಕ್ಕಿಂತ ಸ್ವಲ್ಪ ಕಟ್ ಆಫ್ ಜಾಸ್ತಿ ಆದರೂ ಆಗ್ಬೋದು. ಸೊ ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರೋ 90+ ಇದ್ದೀರೋ 89 90+ ಇದ್ದೀರೋ ಸೊ ನೀವೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡಿಪಾರ್ಟ್ಮೆಂಟು ಬೆಸ್ಕಾಮ್ ಅಂದರೆ ಬೆಂಗಳೂರದು ಹಿಂದಿನ ವರ್ಷದ ಕಟ್ ಆಫ್ ನೋಡೋದಾದರೆ 75ರಿಂದ 88 ಆಲ್ಮೋಸ್ಟು ಈ ಒಂದು ಡಿಪಾರ್ಟ್ಮೆಂಟಲ್ಲೂ ಸಹ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಕಟ್ ಆಫ್ ನಿಂತಿರೋ ಅಂಥದ್ದು. ಹಾಗೆ ಈ ವರ್ಷದ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 79ರಿಂದ 90 ಅಂತಲೇ ಹೇಳ್ಬೋದು. ಇದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಕಟ್ ಆಫ್ ಆದರೂ ಆಗೋ ಚಾನ್ಸಸ್ ಇದೆ. ಯಾಕೆ ಅಂದರೆ ಆಲ್ಮೋಸ್ಟ್ ಕೊರೋನಾ ಬ್ಯಾಚಿಂದ ಎಲ್ಲ ಅಭ್ಯರ್ಥಿಗಳದ್ದು ಸ್ಕೋರ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಆಗೋವಂಥ ಚಾನ್ಸಸ್ಸು ಇರುತ್ತೆ ಫ್ರೆಂಡ್ಸ್. ಹಾಗೆ ಈ ಒಂದು ಬೆಸ್ಕಾಮ್ನಲ್ಲಿ ಹುದ್ದೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟು ಅಪ್ಲಿಕೇಶನ್ನು ಅಪ್ಲೈ ಮಾಡಿರೋರ ಸಂಖ್ಯೆನೂ ಜಾಸ್ತಿ ಇರುತ್ತೆ. ಇಲ್ಲಿ ಮೆನ್ನು ವುಮೆನ್ನು ಅನ್ನೋ ಅಂಥ ಯಾವುದೇ ರೀತಿ ಬೇರೆ ಬೇರೆ ಒಂದು ಇದು ಅನ್ನೋವಂಥದ್ದು ಇರೋದಿಲ್ಲ. ಎಲ್ಲರಿಗೂ ಸೇಮೇ ಇರುತ್ತೆ. ಮೆನ್ಗೂ ಸೇಮ್ ಪ್ರೊಸೆಸ್ಸೇ ಇರುತ್ತೆ, ವುಮೆನ್ಗೂ ಸೇಮ್ ಪ್ರೊಸೆಸ್ಸೇ ಇರುತ್ತೆ. ವುಮೆನ್ಗೆ ಸ್ವಲ್ಪ ಜಾಸ್ತಿ ಚಾನ್ಸಸ್ ಇದ್ದು ಮೆನ್ಗೆ ಸ್ವಲ್ಪ ಚಾನ್ಸ್ ಕಡಿಮೆ ಇದೆ ಅನ್ನೋ ಥರ ಇಲ್ಲ. ಇಲ್ಲಿ ಇಬ್ರಿಗೂ ಸಹ ಸೇಮ್ ಪ್ರೊಸೀಜರ್ ಇರೋದ್ರಿಂದ ಇಬ್ಬರು ಸಹ ಪ್ರಾಕ್ಟೀಸ್ನ ಜಾಸ್ತಿ ಮಾಡಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಯಾರ್ದೆಲ್ಲ 90+ ಇದೆಯೋ ಅಥವಾ 85+ ಇದೆಯೋ ನಿಮ್ಮದೇನಾದರೂ ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇದ್ದು ಜೊತೆಗೆ ರೂರಲ್ ಸರ್ಟಿಫಿಕೇಟು ಸಹ ಇದ್ದರೆ ಆಲ್ಮೋಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ 1:5 ಲಿಸ್ಟು ಜನವರಿನಲ್ಲೇ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ನೀವೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಇದಾಗಿತ್ತು KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟ್ ಆಫ್ ಬಗ್ಗೆ. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.